तन्नो मित्रश्चं वरुणः तन्नो भवत्वर्यमा तन्न इन्द्रो बृहस्पतिः तन्नो विष्णुरुक्रमः नमो ब्रह्मणे नमस्ते वायु त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः अथ कृष्णयजुर्वेदीय तैत्तिरीयोपनिषदि आनन्दवल्ली तत्र अष्टमोऽनुवाकः ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शान्ति ಶಾಂತಿ ಶಾಂತಿ. ಇಷ್ಟೇ ಸಾಕು ಮಂತ್ರ. ಈಗ ಈ 8ನೇ ಅನುವಾಕ, ಇದು ಮಂತ್ರ ಈ ಆನಂದ ಮೀಮಾಂಸೆ ತುಂಬಾ ಜಾಸ್ತಿ ಇದೆ. ಅದರಿಂದ ಆನಂದ ಮೀಮಾಂಸನೆ ಒಂದ್ಸರಿ ಪಾರಾಯಣ ಮಾಡೋಣ. ಇಷ್ಟು ಮಂಗಳ ಶ್ಲೋಕ ಸಾಕು. ಓಂ ಅಥ ಅಷ್ಟಮೋನುವಾಕ. ಓಂ युवास्यात् साधु युवाध्यायकः आशिष्ठोद्रधिष्ठो वधिष्ठः तस्येयं पृथिवी सर्वामित्तस्य पूर्णा स्यात् स एको मानुष आनन्दः ते एष तं मानुष आनन्दः स एको मनुष्यगन्धर्वाणामानन्दः श्रोत्रियस्य च कामः तस्य ते एष तं मनुष्यगन्धर्वाणामानन्दः स एको देवगन्धर्वाणामानन्दः श्रोत्रियस्य च कामः तस्य ते एष तं देवगन्धर्वाणामानन्दः स एकः पितॄणां चिरलोकलोकानामानन्दः श्रोत्रियस्य च कामः तस्य ते एष तं पितॄणां चिरलोकलोकानामानन्दः स एक आजानजानां देवानामानन्दः श्रोत्रियस्य च कामः तस्य ते एष तमाजानजानां देवानामानन्दः स एकः कर्मदेवानामानन्दः श्रोत्रियस्य च कामः तस्य ते एष तं कर्मदेवानां देवानामानन्दः ये कर्मणा देवानपि यन्ति श्रोत्रियस्य च कामः तस्य ते एष तं कर्मदेवानामानन्दः स एको देवानामानन्दः श्रोत्रियस्य च कामः तस्य ते एष तं देवानामानन्दः स एक इन्द्रस्यानन्दः श्रोत्रियस्य च कामः तस्य ते एष तमिन्द्रस्यानन्दः स एको बृहस्पतेरानन्दः श्रोत्रियस्य च कामः तस्य ते एष तं बृहस्पतेरानन्दः स एकः प्रजापतेरानन्दः श्रोत्रियस्य च कामः तस्य ते एष तं प्रजापतेरानन्दः स एको ब्रह्मण आनन्दः श्रोत्रियस्य च कामः तस्य. ಇದು ಇಷ್ಟು 8ನೇ ಅನುವಾಕ. ಅದರಲ್ಲಿ ಆನಂದ ಮೀಮಾಂಸೆ ಅಂತ ಪ್ರಸಿದ್ಧವಾಗಿರ್ತಕ್ಕಂಥ ಭಾಗ ಇದೆ. ಬೃಹದಾರಣ್ಯಕದಲ್ಲೂ ಇದಿದೆ. ಆದರೂ ಕೂಡ ತೈತ್ತಿರೀಯೋಪನಿಷತ್ತಿನಲ್ಲಿ ಇದು ಬಹಳ ಪ್ರಸಿದ್ಧವಾಗಿದೆ. ಅಲ್ಲಿ ಸರ್ವತ್ರ ಇದು ಪಾರಾಯಣ ಮಾಡತಕ್ಕಂಥ ಒಂದು ಭಾಗ. ಇಲ್ಲಿ ಈಗ ಏನ್ ಮಾಡ್ತಾ ಇದ್ದಾರೆ, ಈ ಒಂದು ಆನಂದ ಮೀಮಾಂಸೆಯನ್ನು ಪ್ರಾರಂಭ ಮಾಡಿ ಈ ಆನಂದ ಅಂತಕ್ಕಂಥದ್ದು ಈ ವಿಷಯಾನಂದ ಅಂದ್ರೇನು, ವಿಷಯೇಂದ್ರಿಯ ಸಂಯೋಗದಿಂದ ಆಗತಕ್ಕಂತಹ ಆನಂದ ಅಲ್ಲ. ಅದ್ಯಾವುದು ಲೌಕಿಕಾನಂದ, ಅದರಂತೆ ಅಲ್ಲ. ಇದೇನಾಗಿದೆ, ಇದು ಸ್ವಾಭಾವಿಕವಾದದ್ದು. ಅಂದ್ರೇನು, ಇದು
ಇದಕ್ಕೆ ಯಾವುದರ ಅಪೇಕ್ಷೆಯೂ ಇಲ್ಲ ಅಷ್ಟೆ. ಹೇಗೆ ಒಂದು ಹೂವಿನಲ್ಲಿ ಮಲ್ಲಿಗೆ ಹೂವಿದೆ, ಅದಕ್ಕೆ ಗಂಧ ಅಂತಕ್ಕಂಥದ್ದು ಹೇಗೆ ಅದರ ಒಂದು ಸಹಜ ಸ್ವಭಾವ, ಅದು ಸಹಜವಾಗಿ ಬಂದದ್ದು. ಅದಕ್ಕೇನು ಯಾರು ಏನು ಸೇರಿಸ್ಬೇಕಾದ್ದಿಲ್ಲ, ಏನು ಆಗ್ಬೇಕಾದ್ದಿಲ್ಲ, ಏನು ಮಾಡಬೇಕಾದ್ದಿಲ್ಲ, ಸಹಜವಾದದ್ದಿದೆ. ಈಗ ಸಹಜವಾದದ್ದು ಅಂತ ಏನು ಅರ್ಥ ಆಗುತ್ತೆ? ಅದು ಶಾಶ್ವತವಾಗಿರ್ತಕ್ಕಂಥದ್ದು. ಯಾವುದು ಸಹಜವೋ ಅದು ಶಾಶ್ವತ, ಯಾವುದು ಕೃತಕವೋ ಅದು ತಾತ್ಕಾಲಿಕ. ಒಂದು ಶಾಶ್ವತ, ಒಂದು ತಾತ್ಕಾಲಿಕ. ಇದು ಸಹಜಾನಂದ, ಸ್ವರೂಪಾನಂದ ಅಂತ ಹೇಳಿದಾಗ ಇದು ಏನಾಗಿದೆ? ಇದು ಶಾಶ್ವತವಾದ ಆನಂದ. ಇದಕ್ಕೆ ಯಾವುದರ ಅಪೇಕ್ಷೆಯೂ ಇಲ್ಲ ಅಂತ ಹೇಳಿ ಈ ಒಂದು ಆನಂದ ಅಂತ ಇದೆಯಲ್ಲ, ಎಲ್ಲ ಲೌಕಿಕವಾದ ಆನಂದಗಳೂ ಕೂಡ ಏನು ಇದರಿಂದಲೇ ಇದರಿಂದಲೇ ಉಪಜೀವಿಸಲ್ಪಟ್ಟಿವೆ. ಯಾವುದೆಲ್ಲ ಆನಂದಕ್ಕೂ ಕೂಡ ಇದೇ ಆಧಾರ. ಮತ್ತೆ ಈ ಒಂದು ಸ್ವರೂಪಾನಂದದ ತುಣುಕುಗಳೇ ಲೌಕಿಕ ಆನಂದ ಅಷ್ಟೆ. ಲೌಕಿಕ ಆನಂದ ಅಂತ ಬೇರೆ ಇಲ್ಲ. ಲೌಕಿಕ ಆನಂದ ಅಂತ ಒಂದಿದೆ ನೋಡ್ರಿ, ಇದು ಬ್ರಹ್ಮಾನಂದ ಅಂತ ಒಂದಿದೆ. ಅಯ್ಯಯ್ಯೋ, ಎರಡು ಆನಂದ ಇಲ್ಲವೇ ಇಲ್ಲ. ಇರತಕ್ಕಂಥದ್ದು ಒಂದೇ ಆನಂದ. ಯಾವುದು? ಅದೇ ಸ್ವರೂಪಾನಂದ, ಅದೇ ಬ್ರಹ್ಮಾನಂದ, ಅದೇ ಸಹಜಾನಂದ, ಅದೇ ಶಾಶ್ವತಾನಂದ, ಅದೇ ಕೈವಲ್ಯಾನಂದ. ಮತ್ತೆ ಈಗ ಈ ವಿಷಯೇಂದ್ರಿಯ ಸಂಯೋಗದಿಂದ ಉಂಟಾಗತಕ್ಕಂಥ ಆ ಆನಂದವೆಲ್ಲವೂ ಕೂಡ ಲೌಕಿಕ ಆನಂದ. ಅದು ಇದರ ಒಂದು ತುಣುಕು ಮಾತ್ರ ಅಷ್ಟೇ. ಎಲ್ಲ ಆನಂದವೂ ಕೂಡ ಇದರ ಒಂದು ತುಣುಕು ಮಾತ್ರ ಅಂತ ಹೇಳಿ ಈ ಲೌಕಿಕ ಆನಂದ ಇದೆಯಲ್ಲ, ಇದರ ಒಂದು ಉತ್ಕರ್ಷ ಹೇಗಾಗುತ್ತೆ? ಯಾಕೆ ಉತ್ಕರ್ಷ? ಇದು ಸಹಜಾನಂದ ಅಲ್ಲ, ಈ ಲೌಕಿಕಾನಂದ. ಇದು ವಿಷಯೇಂದ್ರಿಯ ಸಂಯೋಗಜನ್ಯ. ಹಾಗಾಗಿ ಏನಾಗಿದೆ? ಇದು ಶಾಶ್ವತ ಅಲ್ಲ. ಅದು ಏನಾಗುತ್ತೆ? ಇದು ವೃದ್ಧಿ ಆಗೋದಕ್ಕೂ ಅವಕಾಶ ಇದೆ, ಹ್ರಾಸ ಆಗೋದಕ್ಕೂ ಅವಕಾಶ ಇದೆ. ವೃದ್ಧಿ ಮತ್ತೆ ಹ್ರಾಸ ಎರಡೂ ಇದಕ್ಕೆ. ಯಾವುದಕ್ಕೆ? ಈ ಲೌಕಿಕಾನಂದಕ್ಕೆ. ನಮ್ಮ ಅನುಭವದ ಇದ್ದೇ ಇದೆ. ಒಂದಿನ ಇದ್ದಾಗ ಆನಂದ ಇನ್ನೊಂದು ದಿನ ಇರೋದಿಲ್ಲ, ಒಂದಿನ ಜಾಸ್ತಿ ಇರುತ್ತೆ, ಹೀಗೆ ತಾರತಮ್ಯ ಇದ್ದೇ ಇರುತ್ತೆ. ಹೀಗೆ ತಾರತಮ್ಯ ಇದೆಯಲ್ಲ, ಇದು ಉತ್ಕರ್ಷ ಆಗುದು ಯಾವಾಗ? ಉತ್ಕರ್ಷ ಆಗಿ ಕೊನೆಯಲ್ಲಿ ಏನಾಗುತ್ತೆ? ಯಾಕೆ? ಇವೆಲ್ಲ ಈ ಬ್ರಹ್ಮಾನಂದದ ಒಂದು ತುಣುಕೆ ಆಗಿರುವುದರಿಂದ ಈ ತುಣುಕುಗಳಿದೆಯಲ್ಲ, ಚೂರುಗಳು, ಇವೆಲ್ಲ ಜಾಸ್ತಿ 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 ಆಗ್ತಾ ಹೋಗ್ತಾ ಹೋಗ್ತಾ ಪರಿಪೂರ್ಣವಾದ ಬ್ರಹ್ಮಾನಂದ ಆಗುತ್ತೆ. ಹೋಗ್ತಾನೆ. ಯಾವಾಗ ಆ ಪರಿಪೂರ್ಣ ಆನಂದದ ತುಣುಕುಗಳು ಇವೆಲ್ಲ ಅಂತ ಆದಾಗ ಈ ತುಣುಕುಗಳೆಲ್ಲ ಒಟ್ಟಿಗೆ ಸೇರಿದಾಗ ಏನಾಗುತ್ತೆ? ಪರಿಪೂರ್ಣ ಆನಂದ ಸಿಗುತ್ತೆ. ಯಾಕೆ? ಲೌಕಿಕ ಆನಂದ ಅಂತ ಬೇರೆ ಇಲ್ಲ, ಅದರ ತುಣುಕುಗಳು ಮಾತ್ರ ಅಷ್ಟೇ ಇವೆಲ್ಲ. ಹೀಗೆ ಇದು ಉತ್ಕರ್ಷ ಯಾವಾಗ ಆಗುತ್ತೆ? ಎಷ್ಟು ಉತ್ಕರ್ಷ ಏನು ಅಂತಕ್ಕಂಥ ಒಂದು ಮೀಮಾಂಸೆ ವಿಚಾರ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ಯಾವುದನ್ನೋ ಒಂದು ಹೋಲಿಕೆ ಇಲ್ಲಿ ಹೋಲಿಸಿ ನೋಡಬೇಕಾದರೆ ಯಾವುದೇ ಆಗಲಿ, ಇಲ್ಲಿ ಅಂತಲ್ಲ ಎಲ್ಲ ಕಡೆಯಲ್ಲಿಯೂ ಕೂಡ ಒಂದು ಸ್ಟ್ಯಾಂಡರ್ಡ್ ಅಂತ ಒಂದು ಬೇಕು. ಹೌದಾನೆ? ಈಗ ನಾವೊಂದು ಕಾಲ ಇದೆಯಪ್ಪ, ಇವಾಗ ಎಷ್ಟು ಗಂಟೆ ಇದು? ಇವಾಗ ನಾನು ಇಲ್ಲಿ ಒಂದು 7:15 ಗಂಟೆ ಇದೆ, ಸಾಯಂಕಾಲ ರಾತ್ರಿ. ತಮಗೆ ಅಲ್ಲಿ ಬೆಳಗ್ಗೆ ಇರ್ಬೋದು. ಹೀಗಾಗಿ ಇವಕ್ಕೆಲ್ಲ ಒಂದು ಸ್ಟ್ಯಾಂಡರ್ಡ್ ಅಂತ ಏನಿದೆ, ಆ ಸ್ಟ್ಯಾಂಡರ್ಡ್ನ ಇಟ್ಟುಕೊಂಡು ಏನಾಗುತ್ತೆ? ಇವೆಲ್ಲ ಕೂಡ ಈ ಉತ್ಕರ್ಷ ಅಂತಕ್ಕಂಥದ್ದು ಬಾಗುತ್ತೆ. ಯಾವುದು? ಈ ಸ್ಟ್ಯಾಂಡರ್ಡ್ ಅಂತಕ್ಕಂಥದ್ದು ಇಟ್ಕೊಂಡ್ರು. ಏನು ಸ್ಟ್ಯಾಂಡರ್ಡು? ಅದೇ ನಾವೆಲ್ಲರೂ ಅನುಭವಿಸ್ತಾ ಇರ್ತಕ್ಕಂಥ ಮನುಷ್ಯನ ಒಂದು ಆನಂದ. ಈಗ ಮನುಷ್ಯನ ಆನಂದ ಅಂದ್ಬಿಟ್ರೆ, ಅಯ್ಯೋ ನಾನು ಮನುಷ್ಯ, ಇನ್ನೊಬ್ಬನು ಮನುಷ್ಯ, ಮಹಾರಾಜನು ಮನುಷ್ಯ, ಈ ಜಗತ್ತಿನ ಎಲ್ಲಕ್ಕಿಂತ ಹೆಚ್ಚು ಶ್ರೀಮಂತ ಇದ್ದಾನಲ್ಲ ಅವನು ಮನುಷ್ಯ, ಅವ್ರ ಆನಂದ ನನ್ನ ಆನಂದ ಒಂದೇನಾ?
ಮತ್ತೇನು ಇದು ಸ್ಟ್ಯಾಂಡರ್ಡ್ ಡೇಟಮ್ ಸ್ಟ್ಯಾಂಡರ್ಡ್ ಅಂತೇನು ಅದನ್ನು ಹೇಳ್ತಾ ಇದ್ದಾರೆ. ಒಂದು ಮನುಷ್ಯನ ಆನಂದ ಸ್ಟ್ಯಾಂಡರ್ಡ್ ಇದು. ಮನುಷ್ಯನ ಆನಂದ ಅಂದ್ರೇನು? ಮನುಷ್ಯ ನಾವುಗಳ ತಾನೆ. ನಾವುಗಳ ಆನಂದ ಅಂದ್ರೆ ಏನು ಅಂದ್ರೆ ಅಲ್ಲಿ ನೋಡಿ, ಯುವಾತ್ಯಾತ್ ಸಾಧು ಯುವಾಧ್ಯಾಯಕ. ಒಬ್ಬ ಮನುಷ್ಯನ ಆನಂದ ಮೆಜರ್ ಮಾಡಬೇಕಾದ್ರೆ ಅದು ಕೇಳಿರ್ಬೇಕು ಅವನು ಒಬ್ಬ ಮನುಷ್ಯ ತಾನೆ. ಅವನೇನಾಗಿರ್ಬೇಕು? ಮೊಟ್ಟ ಮೊದಲಿಗೆ ಯುವಾಸ್ಯಾತ್, ಒಳ್ಳೆ ಯೌವನವಂತನಾಗಿರಬೇಕು. ವಯಸ್ಸಾಗ್ಬಿಟ್ರೆ ಆಗೋದಿಲ್ಲ. ಒಳ್ಳೆ ಯೌವನವಂತನಾಗಿರ್ಬೇಕು. ಮತ್ತೆ ಸಾಧು ಯುವ ಅಧ್ಯಾಯಕ, ಸಾಧು ಯೌವನವಂತನಾಗಿಯೂ ಇರಬೇಕು. ಅವನು ಸಾಧು ಯುವ, ಸಾಧುವಾದ ಯೌವನವಂತರಾಗಿರಬೇಕು. ಯಾಕೆ? ಸಾಧುವಾಗಿರ್ತಾನೆ, ಯೌವನ ಇರುವುದಿಲ್ಲ. ಯೌವನ ಇರುತ್ತೆ, ಸಾಧುವಾಗಿರುವುದಿಲ್ಲ. ಹಾಗಲ್ಲ, ಇಲ್ಲಿ ಎರಡೂ ಇರಬೇಕು. ಸಾಧುವೂ ಆಗಿರ್ಬೇಕು, ಒಳ್ಳೆ ಯೌವನವೂ ಇರಬೇಕು. ಮತ್ತೆ ಅಧ್ಯಾಯಕ, ಅವನು ಒಳ್ಳೆ ಅಧ್ಯಯನ ಸಂಪನ್ನನಾಗಿರಬೇಕು. ಇಷ್ಟೆಲ್ಲ ಇತ್ತು. ಮತ್ತೆ ಇಷ್ಟೆಲ್ಲ ಇದ್ದು ಏನಾಗುತ್ತೆ? ಆಮೇಲಿಂದ ಅವನಿಗೆ ಯಾವುದ್ರ ಮೇಲೂ ಆಸಕ್ತಿನೇ ಇಲ್ಲದೆ ವಿರಕ್ತನಾಗ್ಬಿಟ್ಟು ಸನ್ಯಾಸಿ ಆಗ್ಬಿಟ್ರೆ, ಯೌವನ ಇದೆ, ಎಲ್ಲ ಇದೆ, ಸನ್ಯಾಸ ಇಲ್ಲ. ಇಲ್ಲ. ಆಶಿಷ್ಟ. ಆಶಿಷ್ಟ ಅಂದ್ರೇನು? ವಿಷಯ ಸುಖಗಳನ್ನ ಅನುಭವಿಸುವುದರಲ್ಲಿ ಅತ್ಯಂತವಾದ ಹೆಚ್ಚಿನ ಆಸಕ್ತಿ ಇರಬೇಕು ಅವನಿಗೆ. ಅದು ಮುಖ್ಯ. ಇದು ಆನಂದ. ಆಗ ಇದು ಲೌಕಿಕ ಆನಂದ ಹೇಳ್ತಾ ಇರ್ತಕ್ಕಂಥದ್ದು ಮಾನುಷ ಆನಂದ. ವಿಷಯ ಸುಖಗಳನ್ನು ಅನುಭವಿಸುವುದರಲ್ಲಿ ಅತ್ಯಂತ ಹೆಚ್ಚಿನ ಆಸಕ್ತಿಯುಳ್ಳವನಾಗಿರ್ಬೇಕು. ಇಷ್ಟ ಆಯ್ತಲ್ಲ. ಮತ್ತೆ ದೃಢಿಷ್ಟೋ ಅಂದ್ರೇನು? ದಾರ್ಢ್ಯತೆ ಇರಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ದಾರ್ಢ್ಯತೆ ಅಂದ್ರೇನು? ಇಂಥ ಯಾವುದೋ ಒಂದು ಆನಂದ ಯಾವುದೋ ಒಂದು ಇಟ್ಕೊಳ್ಳಿ, ಒಂದು ಅದರಲ್ಲಿ ಇದನ್ನ ಅನುಭವಿಸಿಯೇ ಬರ್ತೀವಿ ಅಂತ ದೃಢತೆ ಇರಬೇಕು. ಚಂಚಲ ಇರಬಾರ್ದು, ಚಾಂಚಲ್ಯ ಅಂತಕ್ಕಂಥದ್ದಿರಬಾರ್ದು. ಮತ್ತೆ ಬಲಿಷ್ಠ, ಎಲ್ಲ ಇಂದ್ರಿಯಗಳಿಗೂ ಕೂಡ ಬಲವಾಗಿರ್ಬೇಕು, ಬಲವತ್ತಮವಾಗಿರ್ಬೇಕು. ಇಷ್ಟೆಲ್ಲ ಇದ್ರೆ ಆಯ್ತಾ? ಮತ್ತೆ ಅವನಿಗೆ ಈ ಭೂಮಿ ಇದೆಯಲ್ಲ, ಈ ಭೂಮಿ ಎಲ್ಲವೂ ಕೂಡ ಏನಾಗಿರ್ಬೇಕು ಅವನಿಗೆ? ವಿತ್ತಸ್ಯ ಪೂರ್ಣಾಸ್ಯಾತ್. ಅವನಿಗೆ ಎಲ್ಲಿ ಹೋದ್ರೂ ಕೂಡ ಅವನಿಗೆ ಇಲ್ಲಿ ಎರಡರ್ಥ ಬೇಕಾದ್ರೂ ಮಾಡ್ಬೋದು. ಇದು ನಾವು ಲೌಕಿಕವಾಗಿ ಇವತ್ತಿನ ಸ್ಥಿತಿಗೆ ನೋಡಿದಾಗ ಅವನು ಎಲ್ಲಿ ಹೋದ್ರೂ ಕೂಡ ಅವನಿಗೆ ಕ್ಯಾಶ್ ಎಲ್ಲ ಕಾರ್ಡ್ ಹಾಕ್ಬೇಕು, ಎಷ್ಟು ಬೇಕಾ ದುಡ್ಡು ಸಿಗುತ್ತೆ. ಎಷ್ಟು ಲಿಮಿಟ್ ಇರಬಾರ್ದು, ಎಷ್ಟು ಬೇಕಾದ್ರೂ ದುಡ್ಡು ಸಿಗುತ್ತೆ. ವಿತ್ತಸ್ಯ ಪೂರ್ಣ, ಹಣದಿಂದ ತುಂಬಿಬಿಟ್ಟದೆ. ಎಷ್ಟು ಯಾವುದು? ಎಲ್ಲಾರು ಹೋಗಲಿ, ಪೃಥ್ವಿಯಲ್ಲಿ ಎಲ್ಲಿ ಬೇಕಾದ್ರೂ ಹೋಗಲಿ, ಅವನಿಗೆ ಬೇಕಾದ. ಇನ್ನೊಂದು ಅರ್ಥ ಏನ್ ಮಾಡ್ತಾರೆ ಇಲ್ಲಿ? ಇದು ಲೌಕಿಕವಾದ ಅರ್ಥ ಆಯ್ತು. ಇನ್ನೊಂದು ಅರ್ಥ ಏನು? ವಿತ್ತಸ್ಯ ಪೂರ್ಣ ಅಂತಂದ್ರೆ ವಿತ್ತ ಅಂತಕ್ಕಂಥದ್ದು ಯಾವುದು? ಎಲ್ಲಿಂದ ಬರುತ್ತೆ ಅಂದ್ರೆ ಈ ಕರ್ಮಗಳಿಂದ ಬರುತ್ತೆ. ಹೌದು ತಾನೆ? ಕರ್ಮಗಳಿಂದ ಆ ಯಾವುದೋ ಒಂದು ಆನಂದ ಅಂತಕ್ಕಂಥದ್ದು ಬರುತ್ತೆ, ಆ ಪುಣ್ಯ ಅಂತಕ್ಕಂಥದ್ದು ಬರುತ್ತೆ. ಅದರಿಂದ ಬರತಕ್ಕಂಥದ್ದು ಒಂದು ಆ ಪುಣ್ಯ ಸಂಪಾದನೆಯೇ ವಿತ್ತ. ಹೀಗೆ ಒಳ್ಳೆಯ ಕರ್ಮಗಳನ್ನು ಮಾಡಿ ಅತ್ಯಂತ ಹೆಚ್ಚಿನ ಪುಣ್ಯ ಸಂಪಾದನೆಯನ್ನು ಮಾಡಿರ್ಬೇಕು. ಅವಾಗೇನು ಯಾವುದಕ್ಕೂ ಕೊರತೆ ಇಲ್ಲ. ಪೃಥ್ವಿ ಸರ್ವ ವಿತ್ತಸ್ಯ ಪೂರ್ಣ ಸ್ಯಾತ್. ಇಷ್ಟೆಲ್ಲ ಇದ್ದು ಅವನು ಅನುಭವಿಸುವ ಆನಂದನ ಒಂದು ಆನಂದ ಅಂತ ಹೇಳ್ತಾರೆ. ಇದು ಒನ್ ಸ್ಟೇಟಮ್, ಒಂದು ನಾನು ನೋಡಿ. ಇಲ್ಲಿಗೆ ನಮ್ಮಗಳ ಆನಂದ ಲೆಕ್ಕಕ್ಕೆ ಇಲ್ಲ, ಬೋರ್ಡ್ಗೆ ಇಲ್ಲ ಅಂತಾರಲ್ಲ ಹಾಗೆ, ಅದಲ್ಲ. ಇಷ್ಟು ಇರ್ಬೇಕು. ಯುವಾಸ್ಯ ಸಾಧು ಯುವ ಅಧ್ಯಾಯಕ ಆಶಿಷ್ಟ ದೃಢಿಷ್ಠ ಬಲಿಷ್ಠ ಇಯಂ ಪೃಥಿವೀ ಸರ್ವ ವಿತ್ತಸ್ಯ ಪೂರ್ಣ ಸ್ಯಾತ್ ತಸ್ಯ. ಮತ್ತೆ ಇಷ್ಟೆಲ್ಲ ಇದ್ರೆ ಸಯೇಕೋ ಮಾನುಷ ಆನಂದ. ಇದು ಒಂದು ಮನುಷ್ಯನ ಆನಂದ. ಇದು ಒಂದು ಅಂತ ಇಟ್ಕೊಳ್ಳಿ. ಇಲ್ಲಿಂದ ಹೆಚ್ಚೆಚ್ಚು ಮಾಡ್ಕೊಂಡು ಹೋಗ್ತಾರೆ. ಏನು? ಒಂದು ಮನುಷ್ಯನ ಆನಂದ ಆಯ್ತಲ್ಲ, ಈ ಒಂದು ಮನುಷ್ಯ ಆನಂದ ಇದೆಯಲ್ಲ, ಇದಕ್ಕಿಂತ 100 ಪಟ್ಟು ಹೆಚ್ಚಿನ ಆನಂದ
ಯಾರವನು? ಮನುಷ್ಯ ಗಂಧರ್ವನ ಆನಂದ. ಅವರೆಲ್ಲ ಈ ಗ್ರೇಡೇಷನ್ ಮನುಷ್ಯರಲ್ಲೇ ಜೀವಿಗಳು ಒಟ್ಟಿಗೆ ಪ್ರಾಣಿಗಳು, ಅಲ್ಲಿ ಗ್ರೇಡೇಷನ್ ಏನು? ಅವನೇನು ಆ ಮನುಷ್ಯಗಂಧ 100 ಪಟ್ಟು ಹೆಚ್ಚು ಅಂದ್ರೆ ಏನು? ಹೇಗೆ 100 ಪಟ್ಟು ಹೆಚ್ಚು ಅಂತಂದ್ರೆ ಅವನು ಏನು ನೋಡಿ, ಸ ಏಕೋ ಮನುಷ್ಯ ಗಂಧರ್ವಾಣ ಮಾನಸ. ಯಾಕೆ ಅಂದ್ರೆ ಶ್ರೋತ್ರಿಯಸ್ಯ ಚ ಕಾಮಃ ತಸ್ಯ, ಶ್ರೋತ್ರಿಯನಾಗಿದ್ದಾನೆ ಮತ್ತು ಅಕಾಮಹತನಾಗಿದ್ದಾನೆ. ಇವಾಗ 100 ಪಟ್ಟು ಹೆಚ್ಚಾಗಬೇಕಾದ್ರೆ ಏನು ಆನಂದ, ಇವನಿಗೆ ಆ ಮನುಷ್ಯನ ಆನಂದ ಇತ್ತಲ್ಲ ಅದಕ್ಕಿಂತಲೂ ಕೂಡ ಒಂದ 400 ಪಟ್ಟು ಕಮ್ಮಿ ಕಾಮನೆಗಳಿರಬೇಕು. ನೋಡಿ, ಆ ಮನುಷ್ಯಗಂಧ ಡೇಟಮ್ ಸ್ಟ್ಯಾಂಡರ್ಡ್ ಒಂದಾಯ್ತಲ್ಲ, ಅವನಿಗಿಂತ ಅವನಿಗೆ ಎಷ್ಟು ಕಾಮ ಎಷ್ಟೋ ಇರುತ್ತೆ, ಅವನ ಕಾಮ 100 ಅಂತ ಇಟ್ಕೊಳ್ಳಿ. 100 ಅಂತ ಇಟ್ಕೊಂಡ್ರೆ ಇವನಿಗೆ ಎಷ್ಟಿರಬೇಕು? 10 ಇರಬೇಕು, ಇವನಿಗೆ ಕಮ್ಮಿ ಆಗಬೇಕು. ಆವಾಗ ಏನಾಗುತ್ತೆ? ಆನಂದ ಜಾಸ್ತಿ ಆಗುತ್ತೆ. ಅದೇನು? ಎಷ್ಟೆಷ್ಟು ಅಕಾಮಹತನಾಗುತ್ತಾನೆಯೋ ಅಂದರೆ ಕಾಮಗಳಿಂದ ಹೊಡೆಯಲ್ಪಡದೆ ಇರ್ತಾನೋ ಅಷ್ಟಷ್ಟು ಹೆಚ್ಚಿನ ಆನಂದ. ಅಷ್ಟೆ. ಇದು ಯಾರಿಗಿದೆ? ಇದು ಈ ಒಂದು ಮನುಷ್ಯ ಗಂಧರ್ವನಿಗಿದೆ. ಅವನಿಗಿಂತ ಹೆಚ್ಚಿನ ಆನಂದ ದೇವಗಂಧರ್ವ. ಹೀಗೆ ಉದ್ದಕ್ಕೂ ಹೇಳ್ಕೊಂಡು ಹೋಗ್ತಾನೆ. ಎಲ್ಲಿವರೆಗೆ ನೋಡಿ, ಎಷ್ಟು ಜನ ಅಲ್ಲಿ ಎಷ್ಟು 100 ಆಯ್ತು ನೋಡಿ. ಏನು? ಮನುಷ್ಯ ಗಂಧರ್ವ, ದೇವಗಂಧರ್ವ, ಆಮೇಲಿಂದ ಪಿತೃ ತಿರುಳೋಕಲೋಕಾನಾಮ ಆನಂದ, ಆಮೇಲಿಂದ ಈ ಒಂದು ಆಜಾನಜಾನ ದೇವನಾಮಾನಂದ, ಆಮೇಲಿಂದ ಕರ್ಮದೇವತೆಗಳು, ಆಮೇಲಿಂದ ಈ ಒಂದು ದೇವತೆಗಳು, ಆಮೇಲಿಂದ ಈ ಇಂದ್ರ, ಆಮೇಲಿಂದ ಬೃಹಸ್ಪತಿ, ಆಮೇಲಿಂದ ಪ್ರಜಾಪತಿ, ಆಮೇಲಿಂದ ಬ್ರಹ್ಮ. ಇವರಿಗೆಲ್ಲ ಒಬ್ಬೊಬ್ಬರಿಗೂ ಕೂಡ ಮನುಷ್ಯನಿಗಿಂತ 100 ಪಟ್ಟು ಜಾಸ್ತಿ. ಅಂದ್ರೆ ಬ್ರಹ್ಮಾನಂದ ಎಷ್ಟು 100 ಪಟ್ಟು ಜಾಸ್ತಿ ಆಯ್ತು ನೋಡಿ. ಮನುಷ್ಯಾನಂದನೇ ಇಷ್ಟು ಮಟ್ಟಕ್ಕಿದೆ, ಎಷ್ಟು 100 ಪಟ್ಟು ಜಾಸ್ತಿ ಅಂದ್ರೆ ಈ ಮನುಷ್ಯನ ಆನಂದಕ್ಕಿಂತ ಇಷ್ಟು 100 ಪಟ್ಟು ಜಾಸ್ತಿ ಅಂತಲ್ಲ. ಏನಾಗಿದೆ? ಈ ಬ್ರಹ್ಮದ ಆನಂದ ಇದೆಯಲ್ಲ, ಅಲ್ಲಿಯವರೆಗೆ ಬರೋವರೆಗೆ ಅಷ್ಟಷ್ಟು ಇವನಿಗೆ ಅಕಾಮಹತನಾಗುತ್ತಾನೆ. ಇವನು ಅಷ್ಟೊತ್ತು ಕಾಮನೆ ಕಮ್ಮಿ ಆಗ್ತಾ ಇದ್ದಂಗೆ ಆನಂದದ ಉತ್ಕರ್ಷ, ಆನಂದದ ನಿಷ್ಕರ್ಷ, ನಿಕರ್ಷ, ಆನಂದದ ಉತ್ಕರ್ಷ. ಹಾಗೆ ಇದೆ ಅಂತೇಳಿ ಈ ಒಂದು ಆನಂದ ಮೀಮಾಂಸೆ ಇದು ಪೂರ್ತಿ ಇದು ಹೀಗೆ 100 ಪಟ್ಟು ಜಾಸ್ತಿ ಅಂತ. ಈಗ ಪಂಚಭಾಷ್ಯವಾಗ ನೋಡಬೇಕು. ಇದು ಅರ್ಥ ಇಷ್ಟೇನೆ, ಎಲ್ಲ 100 ಪಟ್ಟು ಜಾಸ್ತಿ ಹೋಗುತ್ತೆ ಅಂತ. ಯುವ ಪ್ರಥಮ ವಯಾಹ. ಯುವ ಅಂತಂದ್ರೆ ಏನು? ಯೌವನ ಅಂತಂದ್ರೆ ಏನು? ಮೊದಲನೆಯ ವಯಸ್ಸಿನವನು. ಮೊದಲನೆಯ ವಯಸ್ಸು ಅಂತಂದ್ರೆ ಏನು? 4-5 ಮಾಡಿಕೊಂಡಿದ್ದಾರಲ್ಲ, ಬಾಲ್ಯ, ಪೌಗಂಡ, ಕೌಮಾರ, ಯೌವನ, ಹೀಗೆ. ಇದರಲ್ಲಿ ಯೌವನ ಅಂತಕ್ಕಂಥದ್ದೇನು? ಈ ಒಂದು ಅದನ್ನು ಮೊದಲನೇ ಹಂತ. ಆ ಯೌವನಕ್ಕೆ ಬರೋವರೆಗೆ 2-3 ಸ್ಟೇಜ್ ಹೇಳ್ತಾರೆ, ಅದು ಬೇರೆ ವಿಚಾರ. ಅದು ಮೊದಲನೇ ಯೌವನ. ಅದು ಇವನು ಪ್ರಥಮ ವಯಸ್ಸಿಗೆ. ಹೇಗಿರ್ಬೇಕು ಇವನು? ಯುವ ಅಂತಂದ್ರೆ ಯೌವನ ಹೇಗಿರ್ಬೇಕು? ಸಾಧು ಯುವ ಅಂತೀವಿ. ಸಾಧು ಯುವ ಅಂದ್ರೇನು? ಸಾಧುಶ್ಚ ಅಸೌ ಯುವಾಚ ಇತಿ ಯೂನೋ ವಿಶೇಷಣಂ. ಇವನು ಸಾಧುವಾಗಿಯೂ ಇರಬೇಕು, ಮತ್ತೆ ಏನಾಗಿರ್ಬೇಕು? ಈ ಒಂದು ಯೌವನವಂತನೂ ಆಗಿರ್ಬೇಕು, ಸಾಧುವೂ ಆಗಿರ್ಬೇಕು, ಮತ್ತೆ ಯೌವನವಂತನೂ ಆಗಿರ್ಬೇಕು ಅಂತ ಹೇಳ್ಬಿಟ್ರೆ, ಈ ಸಾಧುವಾಗಿರ್ತಕ್ಕಂಥದ್ದು ಅಂತಂದು ಜೂನಃ ಅಂತಕ್ಕಂಥದ್ದು ಈ ಯುವನ್ ಶಬ್ದದ ಷಷ್ಠಿ ವಿಭಕ್ತಿ ಏಕವಚನ. ಜೂನಃ ಅಂದ್ರೆ ಇವನು ಯೌವನವಂತನ ಅಂತ. ರಾಮನ, ಕೃಷ್ಣನ
ಅಂದಾಗೆ ಯೌವನವಂತನಿಗೆ ಇದು ವಿಶೇಷಣವಾಗಿದೆ. ಯಾವುದು? ಸಾಧು ಅನ್ನೋದು. ಮತ್ತು ಯಾಕೆ ಯೌವನ ಅಂದ್ರೆ ಸಾಕಾಗಿತ್ತಲ್ಲ, ಸಾಧು ಅಂತ ಯಾಕೆ ಹೇಳಿದ್ರು ಅಂತಂದ್ರೆ, ಯುವ ಅಪಿ ಅಸಾಧುರ್ಭವತಿ ಸಾಧುರಪಿ ಅಯುವ. ನೋಡಿ, ಯುವ ಒಳ್ಳೆ ಯೌವನವಂತನಾಗಿರಬಹುದು, ಆದರೂ ಕೂಡ ಅವನು ಅಸಾಧುರ್ಭವತಿ. ಚೆನ್ನಾಗಿ ಕೆಟ್ಟ ಇರ್ಬೋದು, ಸಾಧು ಇರ್ಬೇಕಾದ್ರೆ ನಾವು ನೋಡ್ತಾ ಇದ್ದೇವೆ ಕಣ್ಣರಿಗೆ. ಅಸಾಧುವಾಗೂ ಇರ್ಬೋದು, ಆದ್ರೆ ಯೌವನ ಇದೆ ಅವನಿಗೆ. ಅದು ಇನ್ನೊಬ್ಬ ಇದ್ದಾನೆ, ಅವನು ಬಹಳ ಸಾಧು, ಆದರೆ ಅಯುವ, ಯೌವನ ಇಲ್ಲ ಅವನಿಗೆ, ಪ್ರಯೋಜನ ಇಲ್ಲ. ಅದು ಎರಡೂ ಇರಬೇಕು, ಸಾಧು ಯುವ ಅಂತ ಅಂದ್ಬಿಟ್ಟು ಇದೆ. ಅಥವಾ ವಿಶೇಷಣಂ ಯುವ ಸ್ಯಾತ್ ಸಾಧು ಯುವ ಇದೆ. ಆದ್ದರಿಂದ ವಿಶೇಷಣ ಇದೆ, ಯುವ ಸ್ಯಾತ್ ಸಾಧು ಯುವ ಅಂತ ಎರಡು ವಿಷಯ ಕೊಟ್ಟಿದೆ. ಅವರ ವಿಶೇಷ ಮುಂದೆ ಯಾವುದು ವಿಶೇಷ? ಅಧ್ಯಾಯಕ. ಅಧ್ಯಾಯಕ ಅಂತಂದ್ರೆ ಒಂದೇ, ಅಧೀತ ವೇದ ಅಂತಂದ್ರೆ ಅಂದ್ರೆ ವೇದಾಂಗಗಳನ್ನ ಅವನು ಅಧ್ಯಯನ ಮಾಡಿರಬೇಕು, ವೇದಾಧ್ಯಯನ ಸಂಪನ್ನನಾಗಿರ್ಬೇಕು. ಅಲ್ಲಿಗೇನಾಯ್ತು? ಯೌವನವಂತನಾಗಿರ್ಬೇಕು, ಮತ್ತೆ ಸಾಧುವಾಗಿರ್ಬೇಕು, ಮತ್ತೆ ಅಧ್ಯಯನ ಸಂಪನ್ನನಾಗಿರ್ಬೇಕು. ಮತ್ತು ಆಶಿಷ್ಠ ಅಂದ್ರೆ ಆಶಾಸ್ತೃತಮಃ ಅಂದ್ರೇನು? ಎಲ್ಲದಕ್ಕಿಂತ ಎಲ್ಲರಿಗೂ ಹೆಚ್ಚಿನ ಕಾಮನೆಯುಳ್ಳವನಾಗಿರ್ಬೇಕು, ಆಶಾ. ಮತ್ತೆ ದೃಢಿಷ್ಠ ದೃಢತಮಃ, ಅತ್ಯಂತ ದೃಢ ಮನಸ್ಕನಾಗಿರಬೇಕು. ಮತ್ತೆ ಬಲಿಷ್ಠ ಬಲವತ್ತಮ, ಎಲ್ಲ ಇಂದ್ರಿಯಗಳು ಕೂಡ ಅವನಿಗೆ ಬಲವಾಗಿರು, ಶರೀರ ಇಂದ್ರಿಯ ಎರಡೂ ಬಲವಾಗಿರು. ದಾರ್ಢ್ಯತೆ ಬರತಕ್ಕಂಥದ್ದು ಶರೀರ, ದೇಹದಾರ್ಢ್ಯತೆ. ಮತ್ತೆ ಇದು ಈ ಬಲ ಅಂತಕ್ಕಂಥದ್ದು ಇಂದ್ರಿಯಗಳು ಬಲವಾಗಿರಬೇಕು. ಮತ್ತು ಏವಂ ಏವಂ ಆಧ್ಯಾತ್ಮಿಕ ಸಾಧನ ಸಂಪನ್ನ. ಈ ರೀತಿಯಾಗಿ ಏನಾಗಿದೆ? ಆಧ್ಯಾತ್ಮಿಕ ಇವೆಲ್ಲ ಏನಾಗಿದೆ? ಅಧ್ಯಾತ್ಮ ನಮ್ಮ ಹೊರಗಡೆ ಇರ್ತಕ್ಕಂಥದ್ದು ಇಂದ್ರಿಯಗಳು, ಇಂದ್ರಿಯಗಳ ಪಟುತ್ವ, ಅವೆಲ್ಲ ಈ ಆಧ್ಯಾತ್ಮಿಕ ಸಾಧನೆಯಿಂದ ಸಂಪನ್ನನಾಗಿರಬೇಕು, ಕೂಡಿಕೊಂಡವನಾಗಿರಬೇಕು. ಇಷ್ಟ ಆಯ್ತು, ಆಧ್ಯಾತ್ಮಿಕ ಸಾಧನೆ ಆಯ್ತು, ದೇಹದ ಒಳಗಡೆ ಆಯ್ತು, ಇಷ್ಟ ಆಗಿರ್ಬೇಕು. ಮತ್ತೆ ಹೊರಗಡೆ ಹೇಗಿರ್ಬೇಕು ಅಂತಂದ್ರೆ, ಸಸ್ಯ ಇಯಂ ಪೃಥಿವಿ ಉರ್ವಿ ಸರ್ವ ವಿತ್ತಸ್ಯ ವಿತ್ತೇನ ಉಪಭೋಗ ಸಾಧನೇನ. ಈ ಎಲ್ಲ ಪೃಥ್ವಿ, ಇಡೀ ಭೂಲೋಕ, ಭೂಮಂಡಲ ಇದೆಯಲ್ಲ, ಇವನಿಗೆ ಏನಾಗಿರ್ಬೇಕು ಗೊತ್ತೇನೆ? ಇವನಿಗೆ ಇಡೀ ಭೂಮಂಡಲ ಉರ್ವಿ ಸರ್ವ ವಿತ್ತಸ್ಯ ಏನು ಹಣದಿಂದ ತುಂಬಿಕೊಂಡಿರ್ಬೇಕು ಇವನಿಗೆ. ಎಲ್ಲಿ ಹೋದ ದುಡ್ಡು, ಏನು ಕೊರತನೆ ಇಲ್ಲ. ಈ ದುಡ್ಡು ಏನು ಅಂದ್ರೆ ಇಲ್ಲಿ ಹೇಳ್ತಾರೆ ನೋಡಿ, ಉಪಭೋಗ ಸಾಧನೆಯನ್ನ. ಅಂದ್ರೆ ಕೇವಲ ಹಣ ಅಂದ್ರೆ ಕರೆನ್ಸಿ ಅಂತ ಅಷ್ಟೇ ಅಲ್ಲ, ಉಪಭೋಗದ ಸಾಧನೆಗಳು ಅಂತ ಉಪಭೋಗಕ್ಕೆ ಏನೇನು ಸಾಧನೆ ಬೇಕು ಎಲ್ಲ ಇರಬೇಕು, ಅದು ವಿತ್ತ. ಅದರಲ್ಲಿ ಕರೆನ್ಸಿನೂ ಸೇರ್ಕೊಂಡ್ಬಿಡುತ್ತೆ. ಎಲ್ಲವೂ ಉಪಭೋಗ ಸಾಧನೆಗಳೆಲ್ಲವೂ ಇರಬೇಕು. ಯಾವುದದು ಅಂದ್ರೆ ದೃಷ್ಟಾರ್ಥೇನ ಅದೃಷ್ಟಾರ್ಥೇನ ಚ ಕರ್ಮ ಸಾಧನೆಯನ್ನು ಸಂಪನ್ನ ಪೂರ್ಣ. ಎಲ್ಲವೂ ಕೂಡ ದೃಷ್ಟಾರ್ಥ, ದೃಷ್ಟ ಪ್ರಯೋಜನ ಮತ್ತೆ ಅದೃಷ್ಟ ಪ್ರಯೋಜನ, ಇವೆರಡೂ ಕೂಡ ಯಾವುದರಿಂದ ಬರುತ್ತೆ? ಕರ್ಮ ಸಾಧನೆಯಿಂದ, ಕರ್ಮಗಳನ್ನು ಮಾಡುವ ಈ ಒಂದು ಕರ್ಮ ಸಾಧನೆಯಿಂದ ಅವನು ಪರಿಪೂರ್ಣನಾಗಿರ್ಬೇಕು, ತುಂಬಿಕೊಂಡವನಾಗಿರ್ಬೇಕು. ನೋಡಿ, ಇಷ್ಟೆಲ್ಲ ಮನುಷ್ಯನ ಆನಂದ ಇದು, ಒಂದು ಆನಂದ ಇದು, ಇಷ್ಟ ಸಂಪೂರ್ಣ ಸ್ಯಾತ್ ಅಂದ್ರೆ ಇದು ಯಾರಿಗೆ? ಇದು ತಕ್ಷಣ ರಾಜ ಪೃಥಿವಿ ಪತಿ ಇತ್ಯರ್ಥ. ರಾಜ ಅಂದ್ರೇನು? ರಾಜತೆ ಅಂದ್ರೇನು? ಇವನಿಗೆ ಎಲ್ಲ ಪೃಥ್ವಿಯಾಗಲಿ, ಉಪಭೋಗ ಸಾಧನಗಳಾಗಲಿ, ಇಂದ್ರಿಯಗಳಾಗಲಿ, ಶರೀರವಾಗಲಿ ಏನಾಗಿದೆ? ರಾಜ ಏನಾಗಿದ್ದಾನೆ? ಎಲ್ಲವೂ ಕೂಡ ಅತ್ಯಂತ ಪ್ರಖರವಾಗಿರಲಿ.
ಏನೂ ಕೊರತೆ ಇಲ್ಲ. ಎಲ್ಲ ಇಂದ್ರಿಯಗಳು, ಇಂದ್ರಿಯ ಪಟುತ್ವ ಎಲ್ಲ ಆಮೇಲೆ ಕರ್ಮಸ ಎಲ್ಲವೂ ಕೂಡ ಅತ್ಯಂತ ಪ್ರಖರವಾಗಿದೆ. ರಾಜ ಅಂದ್ರೆ ರಾಜ ಅಂತ ಯಾವುದೋ ಒಂದು ದೇಶದ ರಾಜ ಅಂತ ಅರ್ಥ ಮಾಡಬೇಕಾದಿಲ್ಲ. ರಾಜ ಅಂದ್ರೆ ಹೊಳೆಯತಕ್ಕಂಥವನು, ಪ್ರಕಾಶಮಾನವಾಗಿರ್ತಕ್ಕಂಥವನು, ಎಲ್ಲವೂ ಕೂಡ ಪ್ರಖರವಾಗಿರ್ತಕ್ಕಂಥದ್ದು ರಾಜ. ಮತ್ತೆ ಪೃಥಿವೀಪತಿ ಅಂದ್ರೆ ಏನು? ಈ ಭೂಮಂಡಲದಲ್ಲಿ ಎಲ್ಲಿ ಹೋದ್ರೂ ಕೂಡ ಇವನ್ ಯಾರೇ ಯಾಕೆ ಬಂದೆ ಏನು ಕೇಳೋ ಹಾಗಿಲ್ಲ. ಎಲ್ಲದಕ್ಕೂ ಏನು ಫ್ರೀ ಫ್ರೀ ವೀಸಾ. ಎಲ್ಲೋದ್ರು ಏನು ಕೇಳ. ಪೃಥ್ವೀಪತಿ, ಇಡೀ ಪೃಥ್ವಿಗೆ ಅವನು ಒಡೆಯಂತಿರ್ಬೇಕು ಅವನು. ಇಷ್ಟೆಲ್ಲ ಇದ್ರೆ ಸಸ್ಯ ಯಹ ಆನಂದ ಸಹ ಏಕಃ ಮಾನುಷಃ ಮನುಷ್ಯಾಣಾಂ ಪ್ರತಿಷ್ಠಃ ಏಕ ಆನಂದ. ಇಷ್ಟೆಲ್ಲ ಇದ್ರೆ ಅದು ಮನುಷ್ಯ ನಮ್ಮವರು, ನಾವು ನಮ್ಮಗಳ ಮನುಷ್ಯರು ಅನುಭವಿಸ್ತಕ್ಕಂತಹ ಒಂದು ಆನಂದ. ಪ್ರಕೃಷ್ಟ ಅಂದ್ರೇನು? ಅವರು ಅತ್ಯಂತ ಉತ್ತಮವಾಗಿರ್ತಕ್ಕಂಥ, ಪರಿಪೂರ್ಣವಾಗಿರ್ತಕ್ಕಂಥ ಉತ್ತಮವಾದ ಆನಂದ. ಯಾವುದು? ಇಷ್ಟೆಲ್ಲ ಇದ್ರೆ ಅವನು ಅನುಭವಿಸ್ತಕ್ಕಂಥ ತಸ್ಯ ಆನಂದ, ಯಾವ ಆನಂದ ಅಂತ ಇದೆಯೋ ಅದು ಮನುಷ್ಯರನ್ನ ಮತ್ತೆ ಅತ್ಯಂತ ಉತ್ತಮವಾದ ಒಂದು ಆನಂದ. ಏಕ ಅದು ಸ್ಟ್ಯಾಂಡರ್ಡ್ ಒಂದು ಆನಂದ. ಸರಿ, ಇಲ್ಲಿಂದ ಶುರುವಾಗುತ್ತೆ. ಇವನ ಒಂದು ಅಂತ ಇಟ್ಕೊಂಡ್ರೆ ಇವನಿಗಿಂತ 100 ಪಟ್ಟು ಹೆಚ್ಚು ಯಾರು? ಮನುಷ್ಯ ಗಂಧರ್ವ. ಅವನಿಗಿಂತ 100 ಪಟ್ಟು ಹೆಚ್ಚು ದೇವಗಂಧರ್ವ. ಇದೆಲ್ಲ ಹೇಳುವಾಗ ಒಂದು ಪದ ಪ್ರತಿಯೊಂದು ಕಡೆನೂ ಹಾಕಿದ್ದಾರೆ ನೋಡಿ. ಏನದು? ಶ್ರೋತ್ರಿಯಸ್ಯ ಚ ಕಾಮಃ ತಸ್ಯ ಅಂತಕ್ಕಂಥ. ಶ್ರೋತ್ರಿಯನಾಗಿರ್ಬೇಕು, ಮತ್ತೆ ಏನಾಗಿರ್ಬೇಕು? ಅಕಾಮಹತನಾಗಿರಬೇಕು. ಕಾಮಹತ ಅಲ್ಲ, ಅಕಾಮಹತನಾಗಿರ್ಬೇಕು. ಎಷ್ಟೆಷ್ಟು ಅಕಾಮಹತನಾಗುತ್ತಾನೋ, ಎಷ್ಟೆಷ್ಟು ಕಾಮಗಳು ನಿಕರ್ಷವನ್ನು ಹೊಂದುತ್ತವೆಯೋ ಅಷ್ಟಷ್ಟು ಆನಂದವು ಉತ್ಕರ್ಷವನ್ನು ಪಡೆಯುತ್ತದೆ. ಅಷ್ಟೇ ಅಲ್ಲ, ಅದಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ಉತ್ಕರ್ಷವನ್ನು ಪಡೆಯುತ್ತೆ ಅಂತ ಹೇಳಿ ಆ ಈ ಉತ್ಕರ್ಷಾನಿಕ ಇದೆಯಲ್ಲ, ಆ ಉತ್ಕರ್ಷಕ್ಕೆ ಕಾರಣವನ್ನು ಹೇಳುತ್ತಾ ಶ್ರೋತ್ರಿಯಸ್ಯ ಚ ಕಾಮಃ ತಸ್ಯ, ಶ್ರೋತ್ರಿಯಸ್ಯ ಚ ಕಾಮಃ ತಸ್ಯ ಅಂತ ಹೇಳ್ತಾರೆ. ಎಲ್ಲಿವರೆಗಿದು? ಬ್ರಹ್ಮಾನಂದದವರೆಗೆ. ಯಾವುದು ಬ್ರಹ್ಮಾನಂದ ಅಂದ್ರೆ? ಇಲ್ಲಿ ಈ ಬ್ರಹ್ಮಾನಂದ ಅಂದ್ರೆ ಸಹಜವಾದ ಸ್ವರೂಪ. ಸ್ವರೂಪ ಏನು? ಬ್ರಹ್ಮ ಸ್ವರೂಪ, ಪರಬ್ರಹ್ಮ ಸ್ವರೂಪ ಅದಲ್ಲ. ಇಲ್ಲಿ ಈ ಒಂದು ಈ ಬ್ರಹ್ಮ ಸಯೇಕೋ ಬ್ರಹ್ಮಣ ಆನಂದ ಅನ್ನುವಾಗ ಬ್ರಹ್ಮ ಅಂದ್ರೆ ಯಾರು? ಹಿರಣ್ಯ ಗರ್ಭ ಬ್ರಹ್ಮ. ಅವನು ಯಾರವನು? ಅವನ ಸೂತ್ರಾತ್ಮ. ಹೀಗೆ ಇಷ್ಟೆಲ್ಲ ಇದ್ರೂ ಕೂಡ ಅವನು ಯಾರವನು? ಕಾರ್ಯ ಬ್ರಹ್ಮ. ಇವನ ಒಂದು ಆನಂದ ಅಂತ ಇದೆಯಲ್ಲ, ಅಲ್ಲಿವರೆಗೆ ಈ ಬ್ರಹ್ಮನ ಆನಂದವರೆಗೆ ಇವಾಗ 100 ಪಟ್ಟು ಹೆಚ್ಚಾಗುತ್ತೆ. ಸರಿ, ಇಲ್ಲಿಂದ ಮುಂದಕ್ಕೆ ಈ ಹಿರಣ್ಯ ಗರ್ಭ ಬ್ರಹ್ಮನ ಆನಂದಕ್ಕಿಂತ ಏನ್ ಹೇಳ್ಬೇಕಾಗಿತ್ತು? ಅದರಿಂದ ಮುಂದಕ್ಕೆ ಯಾವ್ದಿರ್ತಕ್ಕಂಥ ಇದರಲ್ಲಿ ಒಂದೇ ಒಂದು, ಯಾವ್ದದು? ಸಹಜಾನಂದ, ಸ್ವರೂಪಾನಂದ, ಪರಬ್ರಹ್ಮಾನಂದ. ಇದು ಬ್ರಹ್ಮಾನಂದ, ಅದು ಪರಬ್ರಹ್ಮಾನಂದ. ಅದೆಷ್ಟು ಬೇಕು? ಅದು ತೇ ಶತಂ ಬ್ರಹ್ಮಣ ತೇ ಶತಂ ಬ್ರಹ್ಮಣ ಆನಂದ, ಬ್ರಹ್ಮಣ ಆನಂದ ಅಂದ್ಬಿಟ್ಟು ಅದೇನು? ಸಯೇಕೋ ಪರಬ್ರಹ್ಮಣ ಆನಂದ ಅಂತ ಹೇಳ್ಬೇಕಾಗಿತ್ತು. ಈ ಹಿಂದೆ ಹೇಳ್ಕೊಂಬಂದಾಗಿ ಅದೇನು? ತೇ ಶತಂ ಹಿರಣ್ಯ ಗರ್ಭ ಬ್ರಹ್ಮಣ ಆನಂದ. ಹಿರಣ್ಯ ಗರ್ಭಣ ಆನಂದಕ್ಕಿಂತ 100 ಪಟ್ಟು ಏನಿದೆಯೋ ಅದು ಏನಾಗಿದೆ? ಸ ಏಕೋ ಪರಬ್ರಹ್ಮಣ ಆನಂದ. ಅವನು ಪರಬ್ರಹ್ಮನ ಹೇಳ್ಬೇಕಾಗಿತ್ತು, ಹೇಳಲೇ ಇಲ್ಲ. ಹಿರಣ್ಯ ಗರ್ಭ ನಿಂತ್ಬಿಟ್ರು. ಯಾಕ್ರಿ? ಹಾಗೆ ಅಲ್ಲಿಂದ ಮುಂದಕ್ಕೆ ಆನಂದ ಇಲ್ವಾ ಅಂತಂದ್ರೆ, ಅಲ್ಲಿಂದ ಮುಂದಕ್ಕೆ ಯಾವ ಗಣಿತವೂ ಇಲ್ಲ,
ಗುಣಿತ ಅಂದ್ರೇನು? ಗುಣಾಕಾರ ಯಾವ ಗುಣಿತ ಅಂತಕ್ಕಂಥದ್ದು ಇಲ್ಲ, ಗುಣಿತವೂ ಇಲ್ಲ, ಗಣಿತವೂ ಇಲ್ಲ. ಮತ್ತೇನು? ಅದನ್ನ ಯಾಕೆ ಹೇಳುವುದಕ್ಕಾಗೋದಿಲ್ಲ? ಯಾಕೆ? ಇಂದ್ರಿಯ ಮತ್ತೆ ವಿಷಯಗಳ ಸನ್ನಿಕರ್ಷದಿಂದ ಉಂಟಾದ ಆನಂದ ಅಲ್ಲವಲ್ಲ, ಅದು ಹಾಗೆ ಹೇಳ್ಬೋದಾಗಿತ್ತು ಅಂತ ಅದನ್ನ ಈ ಮುಂದೆ ಹೇಳಿ ಈ ಒಂದು ಬ್ರಹ್ಮಾನಂದ ಅಂತಕ್ಕಂಥದ್ದೇನು ಅಂತಕ್ಕಂಥದ್ದನ್ನ ಈ ಒಂದು ಇದರಲ್ಲಿ ಕೊನೆಯಲ್ಲಿ ಹೇಳ್ತಾರೆ. ಅದು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.